ಬಂದದ್ದು ಭಾಳ ಖುಷಿ ಆಯ್ತು ನನಗಂತೂ. ಆ, ಅತ್ತೆಗೆ ಪಾಪ ನಾವು ಸರ್ಪ್ರೈಸ್ ಕೊಡ್ಬೇಕಂತ ಹೇಳಿಲ್ಲ, ಆದರೆ ಅತ್ತೆ ಹೊಲಕ್ಕೆ ಹೋಗ್ಬಿಟ್ಟಿದ್ದಾರೆ. ಮತ್ತು ಹುಡುಗರು ಹುಡುಗರು ಬರಲಿಲ್ಲ. ಹುಡುಗರನ್ನ ಕರ್ಕೊಂಡು ಬರ್ತಾ ಇದ್ದೆ ವೈನಿ. ಏನು ಮಾಡೋದು, ನಮ್ಮ ಅತ್ತಿ ಇದ್ದಾಳಲ್ಲ ರಾಕ್ಷಸಿ, ಇಲ್ಲಿ ಕಳಿಸಲ್ಲ ಅಂದ್ಬಿಟ್ಲು. ಅದಕ್ಕೆ ಇನ್ನೇನು ಮಾಡಲಿ, ಒಬ್ಬಳೇ ಬಂದುಬಿಟ್ಟೆ. ಮಕ್ಕಳನ್ನ ಕಳಿಸ್ತಾರೆ ಇವ್ರು ಹೋಗಲ್ಲ ಅಂತ ಅನ್ಕೊಂಡ್ಬಿಟ್ಲು. ನಾನು ಬಂದುಬಿಟ್ಟೆ. ಏನು ಮಾಡ್ತಾಳತ್ತ, ಸುಮ್ಮನೆ ಆದ್ಲು. ಇನ್ನೇನು ಮಾಡೋಕ್ಕಾಗಲ್ಲ. ಹೌದಾ, ಸರಿ ಕುಂಡ್ರು, ನಿಂಗೆ ಶರ್ಬತ್ ಮಾಡ್ಕೊಂಬರ್ತೀನಿ. ಹ್ಞೂ. ಅಯ್ಯೋ ವೈನಿ, ಶರ್ಬತ್ ಗಿರ್ಬತ್ ಏನು ಬೇಡ. ನಾನು ಬೆಳಗ್ಗೆನೇ ಬಂದುಬಿಟ್ನಲ್ಲ, ಇವಂಗೂ ಹೇಳಿಲ್ಲ ನನ್ನ ಗಂಡಗೆ. ಹೇಳ್ಬೇಕಂದ್ರೆ ಅವನು ಸಿಟಕ್ ಪುಟಕ್ ಮಾಡತ್ತಿದ್ದ. ಆ ಹುಡುಗಿನ ಪ್ರವಾಸ ಕಳಿಸಿದ್ದಕ್ಕೆ ಅವ್ನು ಹೊಟ್ಟೆಯಾಗಿ ಉರ್ಬಿದ್ದೈತಿ. ಅದಕ್ಕೆ ಮತ್ತು ಇನ್ನೇನು ಮಾಡೋದು, ನಾನು ಮತ್ತು ಸಂಜೆಗೆ ಹೋದ್ರಾತು. ಅವ್ವಗೂ ಬೆಟ್ಟೆ ಆದ್ರೆ ಅವು ನೋಡ್ರೆ ಹೊಲಕ್ಕೆ ಹೋಗಿದ್ದಾಳ. ನೀವು ಹೇಳಬೇಕಿತ್ತು ಅವ್ವಗೆ. ಅತ್ತೆ, ನೀನು ನನ್ನ ಮಾತಾಡ್ಸವಾಲೆ. ಅಯ್ಯೋ ನನ್ನ ಬಂಗಾರ ಗಿಟ್ಟ, ಬಾರ ಪಂಕು, ನೀನು ಬಾರ ಬಂಗಾರ. ನೀನು ಮಾತಾಡ್ಸಿಲ್ಲನವ ನಾನು. ಬಾರೆ ಬಂಗಾರಿ, ಬಾರೋ. ಅಲ್ಲಿ ಯಾಕೆ ನಿಂತಿದಿ, ಇರ್ತ ಬಾರೋ. ಬಾದ ಅತ್ತಿ, ನಂಗೆ ತಿನ್ನಕ್ಕೆ ಏನು ತಂದಿ? ನಿಂಗ ಚಾಕ್ಲೇಟ್ ತಂದೀನಿ. ಕುರ್ಕುರೆ ತಂದೀನಿ. ಅಪ್ಪೋ ನಿಂಗೂ ಕೊಡ್ತೇನೆ ಬಾರೋ ಇಲ್ಲಿ. ಯಾಕೋ ನನ್ನ ಹತ್ರ ಬರಲೇನೋ, ಮರ್ತಿದೇನು ನನ್ನ? ಬೇಡ ಬೇಡ, ನಂಗೆ ನಮ್ಮ ಮಮ್ಮಿ ಹೇಳೈತಿ, ಯಾರೋ ಕೊಟ್ಟರು ಚಾಕ್ಲೇಟು ಕುರ್ಕುರೆ ಏನು ತಗೋಬಾರ್ದು, ಕತ್ಕೊಂಡು ಹೋಗ್ತಾರಂತ. ಬೇಡ ನಂಗೆ. ಅಯ್ಯೋ ಬಾಡ್ಯಾ, ನಾನು ನಿಮ್ಮ ಅತ್ತೆಗೇನು, ನಾನೇನು ಕಳ್ಳಿನ ಮಾಡ್ಯೇನೋ? ಬಾರೋ, ಚಾಕ್ಲೇಟ್ ಕೊಡ್ತೇನೆ ಬಾ, ಬ್ಯಾಗಲ್ಲಿ ಇದಾವ. ಬೇಡ, ಅವ್ರವ್ವ ಹೇಳ್ಕೊಟ್ಟಿರ್ತಾಳೆ, ನಿಮ್ಮ ಅತ್ತೆ ಬರತ್ತಾಳ, ಏನು ಕೊಟ್ಟರು ತಗೋಬೇಡಂತೆ. ಅದಕ್ಕೆ ಅವ್ನು ಬೇಡ ಅಂತಿರ್ತಾನ. ನೀನು ಸುಮ್ಮನೆ ಇರು. ಹೌದೇನ, ಆಯ್ತು ಬಿಡು. ಅವ್ರವ್ವಂಗೆ ಕೈಯಲ್ಲೇ ಕೊಡ್ತೀನಿ, ಆಕೆ ಕೊಡ್ತಾಳೆ ಬೇಕಾರೆ. ಈಕೆಗೆ ಇಲ್ಲೇ ಕೊಡ್ಲೇನ ಒಯ್ನಿ? ಆಯ್ತಾಯ್ತು, ನೀನು ಆಕೆ ಕೊಡ್ತಿರು. ನಾನು ಹೋಗಿ ನಿಂಗೆ ಏನಾದರೂ ತಿನ್ನಕ್ಕೆ ಚುನ್ಮರಿ ಒಗ್ಗರ್ನೀರ ಚಹಾ ಮಾಡ್ಕೊಂಬರ್ತೀನಿ. ನೋಡು, ಇದ್ರೊಳಗೆ ಚಾಕ್ಲೇಟ್ ಅದಾವ. ಏನು ಚಾಕ್ಲೇಟ್ ಎಲ್ಲ ತಿಂದು ಖಾಲಿ ಮಾಡ್ಬೇಕಾ? ಅತ್ತಿ, ಎಲ್ಲ ನಂಗನ ಇವ? ಎಲ್ಲ ನಿಂಗೆ ಇವು, ತಗೋ. ಅಲ್ಲ, ಬರೋದ ಈಗ ಬರತಿ ಲಕ್ಷ್ಮಿ. ಎಷ್ಟು ಭೇದ ಭಾವ ಮಾಡ್ತಿ, ಎಷ್ಟು ಹೊಲಸು ಬುದ್ಧಿ ಐತಿ ನಿನಗೆ. ನನ್ನ ಮಗನೂ ಇಲ್ಲೇ ಅದಾನ, ಆ ಐಶ್ವರ್ಯ ಮಗಳು ಇಲ್ಲೇ ಅದಾಳ. ನನ್ನ ಮಗನಿಗೆ ಒಂದು ಚಾಕ್ಲೇಟನ್ನು ಕೊಟ್ಟಿಲ್ಲ ನೀನು. ನೋಡಿದ್ರೆ ಆಕೆಗೆ ಒಂದು ಡಬ್ಬಿ ಗಂಟ್ಲೆ ಕೊಡ್ತಾ ಇದೆಯಾ? ಯಾಕೆ ಎಷ್ಟು ಭೇದ ಭಾವ ಮಾಡ್ತೀನಿ ನೀನು? ನೀನಿಂಥ ಹೊಲಸು ಬುದ್ಧಿಗೆ ನಿನ್ನ ಮಗಳಿಗೆ ಸರಿಯಾಗಿ ಆಗತೈತಿ. ವೈನಿ, ಅದು ಹಂಗಲ್ಲ, ನಾನು ಹೇಳೋ ಮಾತು ಕೇಳಿ. ನಾನು ಅವನ್ನ ಸಾಕು ಸುಮ್ಮನಿರು. ನನಗೆ ಗೊತ್ತೈತಿ ನೀ ಹೆಂಗದಿ ಅಂತ ಹೇಳಿ. ನೀ ಎಟ್ಟ ನೀರಾಗ ಮುಳುಗ್ತಿ ಅನ್ನೋದು ಗೊತ್ತೈತಿ, ಎಷ್ಟು ಸುಮಾರದಿ ಅನ್ನೋದು ಗೊತ್ತೈತಿ. ನೀನು ಹಿಂಗಿದ್ರಕ್ಕ ನೀ ಬಾಳೆ ಹಂಗಾಗಿರೋದು. ಅಲ್ಲ, ಮಕ್ಕಳು ಏನು ಮಾಡಿದವ? ಮಕ್ಕಳು ದೇವ್ರ ಸಮಾನ. ನನ್ನ ಮಗನು ಇಲ್ಲೇ ನಿಂತೈತಿ, ನೋಡಿದ್ರ ಆಕಿಗೆ ಅಷ್ಟೇ ಚಾಕ್ಲೇಟ್ ಕೊಡತಿ. ಅಂದ್ರೆ ಏನ, ನಿನ್ನ ಮಗ ತಗೋಬೇಕನ್ನೋ ಪ್ಲಾನ್ ಆಗದಿಯೇನ ಆಕಿನ? ಅದಕ್ಕೆ ಸಸಿ ಮುದ್ದು ಮಾಡಕತ್ತಿ ಏನೋ? ಕೊಡ್ತಾನ ನಿಮ್ಮ ತಮ್ಮ ಕೊಡ್ತಾನ, ಚೀಪ್ ಹಿಡ್ಕೊಳ್ಳುವಂತೆ. ಏನಾರ ಅನ್ಕೊಂಡಿರ್ಬೇಕು ನಿನ್ನ ಮಗಳನ್ನ, ಸಣ್ಣಕ್ಕಿನ ನನ್ನ ಮಗ ಕೊಡ್ಬೇಕದಂತ. ಮಂದಾಗ ಸಾಧ್ಯ ಇಲ್ಲ. ಅದನ್ನೇ ತಲೆಯಾಗಿಂದ ತೆಗೆದುಬಿಡು. ಒಂದು ವಿಷಯ ತಿಳ್ಕೊ, ನನ್ನ ಮಗನ ಪಾಪ ನೀನು ಸುಮ್ಮನೆ ಬಿಡಂಗಿಲ್ಲ. ಎಷ್ಟು ಮರಗಾತೈತಿ ನೋಡಿ. ನನ್ನ ಮಗನ ಮಕ್ಕ ನೋಡಿದೇನ, ಎಷ್ಟು ಸಪ್ಪಗ ಮಾಡ್ಕೊಂಡೈತಿ. ಆಕಿಗೆ ಅಷ್ಟು ದೊಡ್ಡ ಬಾಕ್ಸ್ನಾಗ ಚಾಕ್ಲೇಟ್ ತಂದು ಕೊಟ್ಟಿಯಲ್ಲ, ಹೊಟ್ಟಿಗೇನು ಶಗನ ತಿಂತೇನ? ತಿಳಿಯಂಗಿಲ್ಲ. ಮನೆಗೆ ಬಂದಾಗ ಯಾರಿಗೆ ಹೆಂಗೆ ನೋಡ್ಕೋಬೇಕನ್ನೋದು. ವೈನಿ, ಏನು ವೈನಿ? ನಿಮ್ಮಂಥವ್ರಿದ್ರೆ ಭೇದ ಭಾವ ಮಾಡೋ ನಾದ್ನ್ಯಾರ. ಅದೇನೋ ನಾದ್ನಿದ್ ಮನೆ ನಾಯಿ ಕೂಡ ಬಳೆ ಮಾಡಲ್ಲ ಅಂತಾರಲ್ಲ, ಹಂಗದ ಜಲಮ. ಈಕೆ ನೋಡು, ಊರು ಬೂಬನಿ ಇಂಥ ಡಬ್ಬಿನ ಹಿಡ್ಕೊಂಡು ಕೂತಾಳ. ಹೊಡಿಲಿ. ವೈನಿ, ಪಾಪ ಮಗು ಕೈಯಲ್ಲಿ ಕಿತ್ಕೋಬೇಡ್ರಿ. ನಾನು ಅವನಿಗೂ ಒಂದು ಬಾಕ್ಸ್ ತಂದಿದ್ದೀನಿ. ತಂದಿದ್ರೆ ಆಗ ಕೊಡ್ಬೇಕಿತ್ತು, ಯಾಕೆ ಕೊಡ್ಲಿಲ್ಲ? ನಾಟಕ ಮಾಡತ್ತಿದ್ದೇನ? ಹಂಗಲ್ಲ, ಅವ್ನು ಕರ್ದೇನ. ಬಾರೋ ಬಾ, ನಿಂಗೂ ಚಾಕ್ಲೇಟ್ ಕೊಡ್ತೀನಿ, ಚಾಕ್ಲೇಟ್ ತಿನ್ ಬಾ ಅಂದ್ರೆ. ನಮ್ಮ ಮಮ್ಮಿ ಹೇಳೈತೆ, ಯಾರು ಹೊರಗೆ ಹೋಗೋರು ಬರೋರು ಚಾಕ್ಲೇಟು ಕುರ್ಕುರೆ ಕೊಟ್ಟರು ತಿನ್ನಬಾರ್ದು, ನನಗೆ ಬೇಡ ಅಂತ. ಒಂದಲ್ಲ ಅಂತ 2-3 ಸಲ ಕರೆದೆ, ಅಷ್ಟಾದರೂ ಬೇಡ ಅಂದ. ಅವನಾಗೆ ಈ ಚಾಕ್ಲೇಟ್ ಬಾಕ್ಸ್ ನೋಡಿ ಬರ್ತಾನ. ಫಸ್ಟ್ ಇವಳು ಕೊಡೋಣ, ಇದನ್ನ ನೋಡ್ಬಿಟ್ಟು ಓಡಿ ಬರ್ತಾನ ಅಂತ ಅನ್ಕೊಂಡ್ರೆ ಅವ್ನ ಮುಖ ಸಪ್ಪಗೆ ಮಾಡ್ಕೊಂಡು ಅಲ್ಲೇ ನಿಂತಾನ. ಅವನು ನಿನ್ನ ಮ್ಯಾಗಿನ ಬಯಕ್ಕೆ ಹಂಗೆ ನಿಂತಾನ. ವೈನಿ, ನೀನು ಎಲ್ಲಿ ಇಸ್ಕೊಂಡ್ರೆ ಬೈತೇನೋ ಅನ್ನೋ ಇದಕ್ಕೆ ನೋಡ್ಬೇಕಾದ್ರೆ ಆ ಬ್ಯಾಗ್ ಒಳಗೆ ಆಕಿಗೆ ಒಂದು ಬಾಕ್ಸ್ ಚಾಕ್ಲೇಟು, ಅವನಿಗೊಂದು ಬಾಕ್ಸ್ ಚಾಕ್ಲೇಟು ಬಿಟ್ಟರೆ ಬೇರೆ ಏನೂ ಇಲ್ಲ. ನನ್ನೊಂದು ಮೊಬೈಲು, ಒಂದು 100 ರೂಪಾಯಿ ಅಷ್ಟೇ ಇದಾವ. ನಾನು ಇಬ್ಬರಿಗೂ ಸಮ ತಂದಿದ್ದೀನಿ, ಭೇದ ಭಾವ ಮಾಡಲ್ಲ. ಬ್ಯಾಗ್ ಅಲ್ಲೇ ಇದೆ, ನೋಡಿ ಚೆಕ್ ಮಾಡ್ಕೊಳ್ಳಿ ಬೇಕಾರೆ. ಇರಿ ತೋರಿಸ್ತೀನಿ. ಅಯ್ಯಯ್ಯೋ, ಏನು ನಾವು ಚಾಕ್ಲೇಟೇ ಕಂಡಿಲ್ಲ, ಗತಿ ಇಲ್ಲ. ಮಗಗೆ ಹಂಗೆ ಹೇಳಿರ್ತೀವಿ, ಮತ್ತೆ ಹೊರಗೆ ಕಳ್ಳರು ಅವರು ಇವರು ಬರ್ತಾರಂತ ನೀನು ಹೇಳಬೇಕು. ನಾನು ಕಳ್ಳಿ ಅಲ್ಲ, ನಾನು ನಿಮ್ಮ ಮತ್ತೆ. ತಗೊಳಪ್ಪ ತಿನ್ನು ಅಂತ ಫಸ್ಟ್ ಅವ್ನು ಕೊಟ್ಟು ಅವ್ನು ರಮಿಸಿ ಆಮೇಲೆ ಈ ಮೂದೇವಿ ಕೊಡಬೇಕಿತ್ತು. ಫಸ್ಟ್ ಬಂದು ಈಕಿಗೆ ಕೊಟ್ಟು ಆಮೇಲೆ ನನ್ನ ಮಗಗೆ ಆಸೆ ತೋರಿಸಿ ಕೊಡೋಳು ನೀನು. ಅಂದರೆ ನನ್ನ ಮಗ ಕಂಡೇ ಇಲ್ಲನ? ನಾನು ಗಂಡೇನು ತಂದು ಕೊಡೋದಿಲ್ಲ, ನಾನೇನು ತಂದು ಕೊಡೋದಿಲ್ಲ. ನನ್ನ ಮಗ ಕೈ ಮಾಡಿ ತೋರಿಸಿದ ಮುಂದಿರ್ತೈತಿ, ಅದನ್ನ ಮೊದಲು ತಿಳ್ಕೊ ನೀನು. ಈ ಮನೆಗೆ ಬರ್ಬೇಕಾದ್ರೆ ನನ್ನ ಮಗ ಆಗಲಿ
ಅವಳಿಗಾಗ್ಲಿ ಭೇದ ಭಾವ ಮಾಡಿದ್ರೆ ನಾನು ಸುಮ್ಮನೆ ಬಿಡಲ್ಲ. ಅವಳು ಹಂಗ ಮಾಡ್ತಾಳ. ಎಲ್ಲ ಗೊತ್ತೆ ನಿಮ್ದೆಲ್ಲ ಬುದ್ಧಿ, ಹೊಲಸು ಬುದ್ಧಿ. ಮಗಳೇ ನಡಿ, ಇವಳು ಚಾಕ್ಲೇಟ್ ಅದಕ್ಕೆ ಬೇಕು ಅಂತ 10 ಬಾಕ್ಸ್ ತರಿಸ್ತೀನಿ ನಾನು. ನಡಿ. ಇವಳೊಬ್ಳು ಮುಖ ನೋಡ್ರೆ ಸಿಂಡ್ರಿಸ್ಕೊಂಡು ನಿಂತಿರ್ತಾಳೆ. ಸರಿಯೇ? ಬರ್ತೀಯನೋ ಅಪ್ಪು? ಕೊಡ್ಲಕ್ಕ ಪಳಗಡ್ಡಿಗೆ ಅವಳು ತಂದಿರೋದು ಏನು ಇಸ್ಕೊಳಕ್ ಹೋಗ್ಬೇಡ. ಬಾ ನೀನಿಲ್ಲಿ, ಆ ರೂಮ್ಗೆ ಹೋಗಕ್ಕೆ ಹೋಗ್ಬೇಡ. ಲಕ್ಷ್ಮಿ, ನೀನು ಅವಳ ಬಗ್ಗೆ ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. 2 ದಿನ ನೆಮ್ಮದಿನ ಅಂತ ಬಂದ್ರೆ ನೋಡು ಅವಳು ನೆಮ್ಮದಿನ ಹೆಂಗೆ ಕೆಡಿಸಿದ್ಲು. ಅವಳು ಅದೇ ಥರ ಮಾಡೋದು. ಮನೇಲಿ ಇದ್ದವ್ರಿಗೆಲ್ಲ ಕಾಟ ಕೊಡೋದೇ ಅವಳ ಕೆಲಸ, ಚುಚ್ಚು ಮಾತಾಡೋದೇ ಅವಳ ಕೆಲಸ. ಅವಳ ಕೆಲಸನೇ ಇದಲ್ಲ, ಅದನ್ನ ಬಿಟ್ಟರೆ ಬೇರೆ ಏನೈತಿ ನೋಡು. ನೀನೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ತಗೋ, ನಿಂಗಂತ ಬಿಸಿ ಬಿಸಿ ಚಾ ಮಾಡ್ಕೊಂಬಂದೇನಿ, ಕುಡಿ. ಚುನ್ಮರಿ ಹತ್ತಾಕತ್ತಿದೆ, ಇವಳು ಬಾಯಿ ಕೆಲ್ಸಕತ್ತಲ್ಲ. ಫಸ್ಟ್ ಚಾ ಹಾಕೊಂಬಂದ್ರೆ ಅವ್ರು ಸುಮ್ಮನೆ ನಾಯಿಗತ್ತೆ ದಾಡ್ತಾಳ ಅಂತೇಳಿ ಹಾಕೊಂಬಂದೆ. ಮಾವ ಬೇರೆ ಊರ ಮೇಲೆ ಕೆಲ್ಸಕ್ಕೆ ಹೋಗ್ಯಾರ. ಇವರು ಅಣ್ಣ ತಮ್ಮ ಸೇರಿ ಇಬ್ಬರು ಇದಕ್ಕೆ ಹೋಗ್ಯಾರ, ಹುಬ್ಳಿಗೆ. ಹಾಗಾಗಿ ಅವರು ಬರೋದು ಸಂಜಿಕಿನ್ನ. ನನಗೇನು ಗೊತ್ತವ, ನೀನು ನಾಳೆ ಅದು ಬರ್ತೀನಿ ಅನ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಅತ್ತೆಗೂ ಹೇಳಿಲ್ಲ ನಾ. ಸಾರಿ, ನನಗೆ ಕ್ಷಮಿಸ್ಬಿಡು. ಮತ್ತು ಅತ್ತೆ ಹೊಲಕ್ಕೆ ಹೋಗಿದ್ದಾನ, ಅವ್ರು ಭೇಟಿಯಾಗಿ ಹೋಗು ಸಂಜೆ ಮುಂದೆ. ಸರಿ ವೈನಿ, ನಾನು ಬಂದಿದ್ದೀನಿ ಅಂದರೆ ಅಮ್ಮನ ನೋಡೋಕ್ಕೆ ಬಂದಿದ್ದೀನಿ. ಅಮ್ಮನ ನೋಡ್ಬಿಟ್ಟೆ ಹೋಗ್ತೀನಿ. ನಾನು ಅಮ್ಮನ ನೋಡದೆ ಹೋಗೋದಿಲ್ಲ. ಅಮ್ಮನ ಜೊತೆ ಒಂದು 2 ಮಾತು ಮಾತಾಡಿ ಅವ್ರ ತೊಡೆ ಮೇಲೆ ಮಲ್ಕೊಂಡು ನನ್ನ ಕಷ್ಟನೆಲ್ಲ ಅಮ್ಮನ ಮುಂದೆ ಹೇಳ್ಕೊಳ್ಳಲ್ಲ ನಾನು. ತೊಡೆ ಮೇಲೆ ಮಲ್ಕೊಂಡಾಗ ನನ್ನ ಕಷ್ಟ ಕೊಟ್ಟಂಥವ್ರೇನು ಅನುಭವಿಸಿದ್ದು ಎಲ್ಲ ಮರ್ತೋಗುತ್ತೆ. ಆವಾಗ ಒಂದು ತಾಸಾದರೂ ಅಮ್ಮನ ತೊಡೆ ಮೇಲೆ ಮಲ್ಕೊಂಡು ಬೇಕಾದಷ್ಟು ಲೇಟ್ ಆಗಲಿ, ನಾನು ಆಗ ಹೋಗ್ತೀನಿ. ಸರಿ ಆಯಿತು, ನೀನು ಟೀ ಕುಡಿ. ನಾನು ಚುಮ್ಮರಿ ಒಗ್ಗರ್ನಿಗೆ ರೆಡಿ ಮಾಡ್ಕೊಳ್ತೀನಿ. ಯಾಕೆ ಅಲ್ಲಿಟ್ಟೆ ಟೀನ? ಕುಡಿತೀನಿ ವೈನಿ, ನನಗೆ ಯಾಕೋ ಮನಸ್ಸಿಲ್ಲ. ಸರಿಯಾಗಿ ಟೀ ಕುಡಿಸ್ಬಿಟ್ಲೀಗ ಜಾನ್ವಿ ವೈನಿ. ಇನ್ನೇನು ಮಾಡೋದು, ಕುಡಿತೀನಿ. ನೀವು ಸ್ವಲ್ಪ ಹೋಗಿ ಒಗ್ಗರ್ನಿ ಹಾಕೋಗಿ. ಅತ್ತಿ, ಯಾಕೆ ಬೇಸರ ಮಾಡ್ಕೊಂಡು? ಯಾಕಿಲ್ಲ ನನ್ನ ಬಂಗಾರ, ಎಷ್ಟು ಚಂದ ಮಾತಾಡ್ತೀವ ನೀನು. ಬರ್ತೀನಿ ನಮ್ಮ ಮನೆಗೆ? ಹ್ಞೂ ಬರ್ತೀನಿ, ಮಮ್ಮಿಗೆ ಹೇಳಿ ಬರ್ತೀನಿ. ಅಯ್ಯೋ ನನ್ನ ಬಂಗಾರ. ಅತ್ತಿ, ಮಮ್ಮ ಹೆಂಗದಾನ? ಮತ್ತು ದಿವ್ಯಾ, ಜ್ಯೋತಿ ಅಕ್ಕ ಮತ್ತು ದಿವ್ಯಾ ಅಕ್ಕ ಚಂದದಾರ? ಹ್ಞೂನವ್ವ, ಎಲ್ಲರೂ ಚಲೋ ಅದಾರ. ಅತ್ತಿ, ನೀ ಚಾ ಕುಡಿ, ನಾವು ಆಟ ಆಡೋಣ. ನೀ ಚಾ ಕುಡಿ, ನಾನು ಚಾಕಿ ತಿಂತೇನೆ. ಆಯ್ತು, ನೀನು ಚಾಕಿ ತಿನ್ನು. ಚಾಕಿ ಮಸ್ತದ ಅತ್ತಿ. ಮಸ್ತದವ, ತಿಂತೀನಿ. ಏನೇ ಕಷ್ಟ ಇರಲಿ ನೋವಿರಲಿ, ಮಕ್ಕಳ ಮಾತು ಕೇಳಿದ್ರನ ಖುಷಿ ಆಗೋದು. ಆದರೂ ಜಾನ್ವಿ ಈ ಥರ ಮಾತಾಡಬಾರ್ದಾಗಿತ್ತು. ಮಗಳ ಲಕ್ಷ್ಮಿ, ಅವ್ವ ಹೊಲಕ್ಕೆ ಹೋಗಿದ್ದಲ್ವೇ ನೀನು? ಹೆಂಗೆ ಬಂದೆ? ಯವ್ವ, ನಿಮ್ಮ ಮೊಯ್ನಿ ಅದಾಳಲ್ಲ ಐಶ್ವರ್ಯ, ಯಾರ್ದೋ ಹುಡುಗನ ಮುಂದೆ ಹೊಲಕ್ಕೆ ಹೇಳಿ ಕಳಿಸಿದ್ಲ ಇವ. ಆ ಹುಡುಗ ಆ ಹೊಲ್ದಾನವ್ರ ಮನೆಗೆ ಹೋಗಿ ಫೋನ್ ಹಚ್ಚಿದ್ದ. ನಾ ಅಲ್ಲಿಂದ ಓಡೋಡಿ ಬನ್ನಿ ಇವ, ನೀ ಬಂದೇನು ಖುಷಿಗೆ? ಎಷ್ಟು ದಿನ ಆಗಿತ್ತ ಮಗಳ? ಒಂದು ಮಾತು ಹೇಳ್ಬಾರ್ದನ ಫೋನ್ ಹಚ್ಚಿ ನನಗೆ? ಅಲ್ಲ, ಬರ್ತಾನಂತ ಒಂದು ಮಾತು ಹೇಳಿದ್ರೆ ನಾನು ಇವತ್ತು ಮನೆಯಾಗಿದ್ದು ಏನರ ತರ್ತರ ಅಡುಗೆ ಮಾಡ್ತಿದ್ನಲ್ಲ. ಯವ್ವ, ನಾನು ವೈನಿ ಮುಂದೆ ಹೇಳಿದ್ದೆ ಬೇ. ವೈನಿ ಸರ್ಪ್ರೈಸ್ ಕೊಡೋನು, ಹೇಳ್ಬೇಡ ಅತ್ತೆಗೆ, ಸುಮ್ಮನೆ ಬಾ ನೋಡೋಣ ಅಂತಂದಿದ್ರು. ಇವತ್ತೇನಾದರೂ ಅಡುಗೆ ಮಾಡ್ತೀನಿ ನಾನೇ ಅಂದಿದ್ರು. ನಾನು ನಾಳೆ ಬರ್ತೀನಿ ಅಂದಿದ್ದೆ ವೈನಿಗೆ, ಆದ್ರೆ ಇವತ್ತ ಬಂದುಬಿಟ್ಟೆ. ಅವ್ರಿಗೂ ಪಾಪ ಇದಾಗ್ಬಿಟ್ಟೈತದು. ಅಯ್ಯೋ ಹೌದೇನ ನನ್ನ ಮಗಳ? ಆರಾಮದಿಯಲ್ಲ? ಆರಾಮದೇನಿ. ಅಜ್ಜಿ ಅಜ್ಜಿ, ಅತ್ತಿ ಚಾಕಿ. ಅತ್ತಿ ಚಾಕಿ ತಂದತನವ? ತಿನ್ನು ತಿನ್ನು ತಿನ್ನು. ಅಯ್ಯೋ ವೈನಿ, ನೀವು ತಗೋಬೇಕಲ್ಲ. ಯವ್ವ ನೀನು ತಗೋಬೇ. ಅಯ್ಯೋ ನಾನು ಬ್ಯಾಡವ, ಈಗ ಹೊಲ್ದಾಗ ಊಟ ಮಾಡೀನಿ. ಊಟ ಮಾಡಿ ಡರಿಗೆ ಬರತ್ತದ ನೋಡಲಿ. ಸುಳ್ಳ ಹೇಳ್ತಿ ತಗೋಬೇ ನೀನು. ಯವ್ವ ಎಷ್ಟು ಚಲೋ ಮಾಡ್ಯಾಳ ವೈನಿ, ಮಂಡಕ್ಕಿ ಒಗ್ಗರಣೆ ಆದಂಗೆ ಐತೆವ. ಇದು ಏನಂತಾರ ಗಿರ್ಮಿಟ್, ಈ ಮಸ್ತ್ ಆಗೈತೆ ಬೇ. ಯವ್ವ ನಿಮ್ಮ ವೈನಿ ಫೋನ್ ನೋಡ್ಕೊಂಡು ಬಾರಿ ಬಾರಿ ಅಡುಗೆ ಮಾಡ್ತಾಳೆ ಯವ್ವ. ಅಯ್ಯೋ ಅದ್ರಾಗ ಏನೈತಿ, ತಿನ್ನು. ನಾನು ಊಟ ಮಾಡಿದ್ನಿ, ನೀ ಬರ್ತೀನಿ ನಂಗೆ ಗೊತ್ತಿರಕ್ಕಿಲ್ಲವ. ನೋಡು, ನಾವು ಉಣ್ಣಾಕತ್ತೇನೆ, ನೀನು ಚುಮ್ಮರಿ ತಿನ್ನು. ಸಾರಿ ಫ್ರೆಂಡ್ಸ್, ನೀನು ವಿಡಿಯೋ ಹಾಕಲಿಲ್ಲ, ಆದ್ರೆ ಅಪ್ಸರೆ ಮಾಯಾಲೋಕ ಚಾನಲ್ ಒಳಗೆ ಹಾಕಿದ್ದೆ ನಾನು. ಅಂದರೆ ಕನ್ನಮ್ಮ ಕಲೆಕ್ಷನ್ ಸಾರೀಸ್ ಒಳಗೆ ಚಾನಲ್ ಅಂತ ಹೆಸರಿದೆ, ಅದ್ರೊಳಗೆ ಹಾಕಿದ್ದೆ. ಇನ್ನೊಂದು ವಿಡಿಯೋ ಹಾಕ್ಬೇಕಂದ್ರೆ ಮಳೆ ಇಷ್ಟು ಕೆಟ್ಟಾಗತ್ತಿತ್ತು ನಿನ್ನೆ ಮೊನ್ನೆ, ಲೈಟೇ ಇರಲಿಲ್ಲ. ಅದಕ್ಕೆ ಈಗೂ ವಿಡಿಯೋ ಮಾಡ್ತಾಯಿದ್ದೀನಿ, ಜೋರು ಗುಡ್ಗುಡ್ಸತ್ತೈತಿ. ಆದರೂ ಪಟ್ಟಂತ ಅವಸರವಾಗಿ ಮಾತಾಡಿ ವಿಡಿಯೋ ಮಾಡಿ ಇನ್ನು ನಾನು ಮೇಲೆ ಅರ್ಬಿ ತಗೊಳಕ್ಕೆ ಹೋಗಬೇಕು. ನೋಡಿರಿ, ನಿಮ್ಮ ಕತೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹುಚ್ಚನ ಮದುವೆ ಉಂಡಾನ ಜಾನ ನಾಳೆ ಬೆಳಗ್ಗೆ ಬರುತ್ತೆ. ಅಜ್ಜಿ, ಚಿಕ್ಕಿ ಅತ್ತಿನ ಬೈದ್ಲ. ಏನು ಬೈದ್ಲ? ಯಾಕ? ಅಯ್ಯೋ ಪುಟ್ಟಿ ಸುಮ್ಮನಿರು, ಹಂಗೆಲ್ಲ ಸುಳ್ಳು ಹೇಳ್ಬಾರ್ದು. ಏನಿಲ್ಲ ಮಿ, ಏನಿಲ್ಲ, ಪಿಂಕಿ ಸುಳ್ಳು ಹೇಳತ್ತಾಳ. ಇಲ್ಲ ಅಜ್ಜಿ, ನಾ ಇಲ್ಲೇ ಕೂತೀನಿ. ಅಪ್ಪು ಅದಾನ, ನಾ ಬಂದಿದ್ದ. ಮತ್ತು ಚಿಕ್ಕಿ ಬಂದು ಹಿಂದೆ ನಿಂತಿದ್ಲ. ಅತ್ತಿ ಚಾಕ್ಲೇಟ್ ತಗೊಂಡ್ರೆ ಅಪ್ಪು ಬ್ಯಾಡ್ ಅಂದ, ಆದರೆ ಚಿಕ್ಕಿ ಬಂದು ಅಮ್ಮನ ಅತ್ತಿನ ಬೈದ್ಲು.